ಇಲ್ಲಿ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇದೆ ಅಂದ್ರೆ 2024-25 ಸಾಲಿನಲ್ಲಿ ಕೇವಲ 10 ತಿಂಗಳು ಕಂತು ಮಾತ್ರ ಕೊಟ್ಟಿದ್ದಾರೆ. ತಿಂಗಳಿಗೆ ಒಂದು ಕಂತು, 12 ತಿಂಗಳಿಗೆ 12 ಕಂತು, 12 ಕಂತು ಕೊಡುವಂತ ಕಡೆ ಸಾಲು 2024-25 ಫೆಬ್ರವರಿ ಮತ್ತೆ ಮಾರ್ಚ್, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, ಫೆಬ್ರವರಿ ತಿಂಗಳು ಮತ್ತೆ ಮಾರ್ಚ್ ತಿಂಗಳು, ಇವೆರಡೂ ತಿಂಗಳ ಹಣಕಾಸು ಹೆಚ್ಚು ಕಮ್ಮಿ ಸರಿಸುಮಾರು 5,000 ಕೋಟಿಯಷ್ಟು 2 ತಿಂಗಳ ಹಣಕಾಸು ಗೃಹಲಕ್ಷ್ಮಿ ಯೋಜನೆ ಹೆಣ್ಣು ಮಕ್ಕಳ ಖಾತೆಗಳಿಗೆ ಜಮಾ ಆಗಲಿಲ್ಲ. 2024-25 10 ತಿಂಗಳು ಕಂತು ಕೊಟ್ಟಿರೋದು. ಮಿಕ್ಕಿನಲ್ಲಿ ಆದಂತಹ ಹಗರಣದ ಬಗ್ಗೆ ಚರ್ಚೆ ಮಾಡಿದ್ವು ಸದನದಲ್ಲಿ. ಮಾನ್ಯ ಮುಖ್ಯಮಂತ್ರಿಗಳು ಸ್ವತಃ ಆ ಹಗರಣದ ಬಗ್ಗೆ ಒಪ್ಕೊಂಡಂತದ್ದು ಕೂಡ ನೋಡಿದ್ದೀರಿ. 10 ಕೋಟಿ, 15 ಕೋಟಿ, 100 ಕೋಟಿ ವಹಿವಾಟಿನ ಹಗರಣ ಅಲ್ಲ ಇದು. ನಮಗೆ ಇಲ್ಲಿವರೆಗೂ ಈ ರಾಜ್ಯದ ಜನತೆ ಕೇಳ್ತಾ ಇರ್ತಕ್ಕಂಥದ್ದು, ನಿಖಿಲ್ ಕುಮಾರಸ್ವಾಮಿನೂ ಒಬ್ಬ ಕನ್ನಡ ನಾಡಿನ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ತೆರಿಗೆ ಕಟ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ತೆರಿಗೆದಾರರ ಪರವಾಗಿ ನಾನು ಒಂದು ಪ್ರಶ್ನೆಯನ್ನ ಕೇಳಲಿಕ್ಕೆ ಬಯಸ್ತೇನೆ. ಸರ್ಕಾರ ಈ 5,000 ಕೋಟಿ ಹಣ ಎಲ್ಲಿಗೆ ಹೋಯ್ತು? ಅದನ್ನ ಯಾತಕ್ಕೋಸ್ಕರ ಬಳಕೆ ಮಾಡ್ಕೊಂಡ್ರಿ? ಅಥವಾ ನಿಮ್ಮ ರಾಜಕೀಯದ ಕೆಲವೊಂದಷ್ಟು ದುರುದ್ದೇಶದಿಂದ ಬೇರೆ ಬೇರೆ ಕಡೆ ಏನಾದರೂ ವರ್ಗಾಯಿಸಿದ್ದೀರಾ? ಅಥವಾ ಇನ್ಯಾವುದಾದ್ರೂ ಚುನಾವಣೆಯ ಒಂದು ಪ್ರಚಾರ ಮಾಡ್ತಕ್ಕಂಥದ್ದಕ್ಕೆ ಅಥವಾ ಚುನಾವಣೆಯಲ್ಲಿ ಮತ್ತಷ್ಟು ನಮ್ಮ ತೆರಿಗೆ ಹಣವನ್ನ ಬೇರೆ ಕಡೆ ಏನಾದರೂ ಚುನಾವಣೆ ನಡೆಸ್ತಕ್ಕಂಥದ್ದಕ್ಕೆ ಅದನ್ನ ವರ್ಗಾಯಿಸಿದ್ದೀರಾ? ಏನಾಗಿದೆ ಈ ಹಣ ಅಂತಕ್ಕಂಥದ್ದು ಇಲ್ಲಿವರೆಗೂ 1 ವರ್ಷದಿಂದ ನಮ್ ಯಾರಿಗೂ ಕೂಡ ಉತ್ತರ ಸಿಕ್ಲಿಲ್ಲ.